Hi, welcome back to my YouTube channel. I thought ivattu ಒಂದು video ಮಾಡೋಣ ಅಂತ out of nowhere. Since it's an off day, I don't have shoot, nothing. So quick ಆಗಿ ನಾನು off day ಅಲ್ಲಿ ಏನೇನು ಮಾಡ್ತೀನಿ ಅಂತ I'll take you through my day ಅಂತ ಅನಿಸ್ತು. So yes, let me take you through my day. ದೇವರಿಗೆ ಒಂದು ನಮಸ್ಕಾರ ಹಾಕಿ ನಾನು ಏನೇನು ತಿಂತೀನಿ and ಏನೇನು ಮಾಡ್ತೀನಿ on an off day. Basically off day ಅಂದ್ರೆ I just want to be at home. ಅಥವಾ ಶಾಪಿಂಗ್ ಹೋಗ್ತೀನಿ ಅಥವಾ ಟಿವಿ ನೋಡ್ತೀನಿ. Okay, just let me take you through the day quickly. So keep watching the video. ಸೊ ಎದ್ದ ತಕ್ಷಣ ತಿಂಡಿಗೂ ಮುಂಚೆ ನಾನು ಎಳ್ನೀರು ಕುಡಿತೀನಿ ಎವ್ರಿ ಡೇ. ಹೆಲ್ಪ್ಸ್ ಮೀ ವಿತ್ ಮೈ ಸ್ಕಿನ್. ಸನ್ ಎಕ್ಸ್ಪೋಜರ್ ಇಂದ ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಟ್ಯಾನ್ ಆಗುತ್ತೆ, ಹಾಗೆ ಸ್ಟಬ್ಬನ್ ಸನ್ ಸ್ಪಾಟ್ಸ್ ಬರುತ್ತೆ. ರಾಂಗ್ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಮೇಲೆ ಪರ್ಮನೆಂಟ್ ಡ್ಯಾಮೇಜಸ್ ಆಗ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಯೂಸ್ ಅ ಸನ್ಸ್ಕ್ರೀನ್ ಟು ಇವೆಂಚುಲಿ ಅಚೀವ್ ಹೆಲ್ದಿ ಗ್ಲೋಯಿಂಗ್ ಸ್ಕಿನ್ ಲಾಂಗ್ ಟರ್ಮ್ ನಲ್ಲಿ. ಇದು ಹಿಮಾಲಯ ಅವರ ಸನ್ ಪ್ರೊಟೆಕ್ಟ್ ಪ್ಲಸ್. ಇದು ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್ ಆಗಿದೆ ಅಂಡ್ ಇದು ಮೊದಲನೇ ಸನ್ಸ್ಕ್ರೀನ್ ಆಗಿದೆ ವಿಚ್ ಐವ್ ಸೀನ್ ವಿತ್ 90% ನ್ಯಾಚುರಲ್ ಒರಿಜಿನ್ ಇಂಗ್ರೀಡಿಯೆಂಟ್ಸ್. ಇದು ಕ್ಲಿನಿಕಲಿ ಟೆಸ್ಟೆಡ್ ಟು ಡೆಲಿವರ್ ಟ್ರೂ SPF 50 PA 4+ ಪ್ರೊಟೆಕ್ಷನ್. ಇದು ಅಲ್ಟ್ರಾ ಲೈಟ್ ಆಗಿದೆ ಹಾಗೆ ಸ್ಕಿನ್ ಮೇಲೆ ಯಾವುದೇ ರೀತಿ ವೈಟ್ ಕಾಸ್ಟ್ ನ ಬಿಡೋದಿಲ್ಲ. ಇಟ್ ಇಸ್ ಫ್ರಮ್ ಅ ಬ್ರ್ಯಾಂಡ್ ಐ ಟ್ರಸ್ಟ್. ಸೊ ನನಗೆ ಗೊತ್ತಿದೆ ಇದು ಸೇಫ್ ಮತ್ತೆ ಎಫೆಕ್ಟಿವ್ ಅಂತ. ಇದನ್ನ ನಾನು ಸ್ಕಿನ್ ಮೇಲೆ ಅಪ್ವರ್ಡ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಅಪ್ಲೈ ಮಾಡ್ತೀನಿ, ಹಾಗೆ ನೆಕ್ನು ಕೂಡ ಕವರ್ ಮಾಡ್ತೀನಿ. ಇದು ಎಲ್ಲ ಇಂಡಿಯನ್ ಸ್ಕಿನ್ ಹಾಗೆ ಇಂಡಿಯನ್ ವೆದರ್ ಕಂಡೀಷನ್ಸ್ ಮೇಲೂ ಟೆಸ್ಟ್ ಆಗಿದೆ ಅಂಡ್ ಆಲ್ಸೋ ಸ್ವೆಟ್ ರೆಸಿಸ್ಟೆಂಟ್. ಈ ಪ್ರಾಡಕ್ಟ್ ನಿಮಗೆ ಅಮೆಝಾನ್, ನೈಕಾ, ಮಿಂತ್ರಾ, ಫ್ಲಿಪ್ಕಾರ್ಟ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಹಾಗೆ ನಿಮ್ಮ ನಿಯರೆಸ್ಟ್ ಶಾಪ್ಸ್ ಅಲ್ಲಿ ಕೂಡ ಅವೈಲೇಬಲ್ ಇದೆ. ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಚೆಕ್ ಮಾಡೋದನ್ನ ಮರಿಬೇಡಿ. ಐ ಪ್ರಿಫರ್ ಟು ವಾಚ್ ಅ ಲಾಟ್ ಆಫ್ ಮೂವೀಸ್ ಅಂಡ್ ವೆಬ್ ಸೀರೀಸ್ ಆನ್ ಮೈ ಆಫ್ ಡೇ. ಅದೊಂಥರ ನನಗೆ ರಿಲ್ಯಾಕ್ಸೇಷನ್ ಒಂದು ರೇಂಜಿಗೆ. ಇಟ್ಸ್ ಲೈಕ್ ಅ ಥೆರಪಿ ಫಾರ್ ಮೀ. ಐ ಫೀಲ್ ವೆರಿ ನೈಸ್ ಬೀಯಿಂಗ್ ಅಲೋನ್ ಆ್ಯಂಡ್ ವಾಚಿಂಗ್ ನನಗೇನು ಬೇಕೋ ಅದನ್ನು. ಇಟ್ಸ್ ರಿಫ್ರೆಶಿಂಗ್. ಸೊ ಸದ್ಯಕ್ಕೆ ನಾನೊಂದು ಸೀರೀಸ್ ನೋಡ್ತಾ ಇದ್ದೀನಿ, ಪಲ್ಸ್ ಅಂತ, ಆನ್ ನೆಟ್ಫ್ಲಿಕ್ಸ್. ಎಸ್, ಇಟ್ಸ್ ರಿಯಲಿ ಗುಡ್ ಅಂಟಿಲ್ ನೌ. ನಾನು 6th ಎಪಿಸೋಡಲ್ಲಿ ಇದ್ದೀನಿ. ಸೊ ಲೆಟ್ಸ್ ವಾಚ್. ಆ್ಯಂಡ್ ಒಂದು ಬ್ರ್ಯಾಂಡ್ ಶೂಟ್ ಇದೆ ಮಧ್ಯಾಹ್ನ, ಅದಾದ್ಮೇಲೆ ವರ್ಕೌಟ್ ಇದೆ. ಸೊ ದಟ್ಸ್ ಇಟ್ ಫಾರ್ ದ ಡೇ. ಯಾ. Bobby Morris, a 62-year-old male with a history of colon cancer, which is in remission. ಇದು ಪಪಾಯ. ಸ್ವಲ್ಪ ಸ್ವೀಟ್ ಇದೆ. ಪಪಾಯ ಆದ್ಮೇಲೆ ನನ್ನ ತಿಂಡಿ ಯೂಶಲಿ ಎಲ್ರಿಗೂ ಅಂದ್ರೆ ತುಂಬಾ ಜನಕ್ಕೆ ಗೊತ್ತು, ಇಫ್ ದೇ ಹ್ಯಾವ್ ವಾಚ್ಡ್ ಮೈ ವ್ಲಾಗ್. ನಾನು ಓವರ್ನೈಟ್ ಓಟ್ಸ್ ತಿನ್ನೋದು. ಅದು ಬಿಟ್ಟು ಬೇರೆ ಏನಾದ್ರು ತಿಂದ್ರೆ ತುಂಬಾ ಹೆವಿ ಆಗ್ಬಿಡುತ್ತೆ. ಸೊ ಐ ಆಲ್ವೇಸ್ ಪ್ರಿಫರ್, ಮೋಸ್ಟ್ ಆಫ್ ದ ಟೈಮ್ ಐ ಪ್ರಿಫರ್ ಓವರ್ನೈಟ್ ಓಟ್ಸ್. ಸೊ ಎಸ್, ಅದು ಹೇಗೆ ಮಾಡೋದು ಅಂತ ನಾನು ಹಿಂದಿನ ಬ್ಲಾಗಲ್ಲಿ ತೋರಿಸಿದ್ದೀನಿ. ಲೆಟ್ ಮೀ ಈಟ್ ದಿಸ್ ಆ್ಯಂಡ್ ದೆನ್ ಹ್ಯಾವ್ ಮೈ ಬ್ರೇಕ್ಫಾಸ್ಟ್. ಲೇಟ್ ಆಗೋಗಿದೆ ಆಲ್ರೆಡಿ. ಆ್ಯಂಡ್ ಇತ್ತೀಚೆಗೆ ನಾನು ಫಿಟ್ ಅಂಡ್ ಫ್ಲೆಕ್ಸ್ ಕ್ಲೌಡ್ ಕಿಚನಿಂದ ಮಧ್ಯಾಹ್ನ ಊಟ ಮತ್ತು ರಾತ್ರಿ ಊಟ ತರಿಸ್ಕೊತಾ ಇದ್ದೀನಿ. ಸೊ ಏನಿರುತ್ತೆ ಅಂತ ಅದನ್ನು ತೋರಿಸ್ತೀನಿ ಈ ಬ್ಲಾಗಲ್ಲಿ. ಅಮ್ಮ ಏನೋ ಕುಕ್ ಮಾಡಿದ್ದಾರೆ, ಪುಳಿಯೋಗರೆ, ಬಜ್ಜಿ, ಶಾವಿಗೆ ಪಾಯಸ. ಬಟ್ ಇದು ನನ್ನ ಡಯಟ್ ಫುಡ್ ಫಿಟ್ ಅಂಡ್ ಫ್ಲೆಕ್ಸಿಂದ ತರಿಸ್ಕೊತಾ ಇರೋದು. ಸೊ ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ಕಂಪ್ಲೀಟ್ಲಿ ವೆಜ್. ವಾವ್. ದಸ್ ಪಪಾಯ, ಕಾಳುಗಳು, ಸೋಯಾ, ಕ್ಯೂಕಂಬರ್, ಇದೇನಿದು ಬೀಟ್ರೂಟ್ ಚಪಾತಿ ಅನ್ಸುತ್ತೆ, ಆ್ಯಂಡ್ ರಾಯ್ತ. ಆ್ಯಂಡ್ ದಿಸ್ ಇಸ್ ರಾತ್ರಿಸ್ ಡಿನ್ನರ್. ಸೊ ಇದು ಬಂದು ಸೋಯಾ, ಸಾಟೆಡ್ ವೆಜೀಸ್, ಬೀಟ್ರೂಟ್. ಐ ಆಮ್ ಇನ್ ಅ ಬ್ರ್ಯಾಂಡ್ ಶೂಟ್. Hi. I'm waiting for my videographer. So quick ಆಗಿ ಬ್ರ್ಯಾಂಡ್ ಶೂಟ್ ಮಾಡಿ ಮುಗಿಸೋಣ. ಆ್ಯಂಡ್ ಐ ವಾಸ್ ಥಿಂಕಿಂಗ್ ಐ ಶುಡ್ ಚಾಪ್ ಮೈ ಹೇರ್, ಅಂದರೆ ಸ್ವಲ್ಪ ಶೇಪ್ ಮಾಡಿಸೋಣ ಅಂತ. ನೋಡೋಣ ಏನಾಗುತ್ತೆ ಅಂತ. ಬ್ರ್ಯಾಂಡ್ ಶೂಟ್ ಫಿನಿಶ್ ಮಾಡಿ ಸಕ್ಕದಾಗಿ ನಿದ್ದೆ ಮಾಡಿ ಐ ಸ್ಲೆಪ್ ಲೈಕ್ ಅ ಬೇಬಿ. ಆ್ಯಂಡ್ ನೌ ಐ ಆಮ್ ರೆಡಿ ಟು ಗೋ ವರ್ಕೌಟ್ಗೆ. ಸೊ ಗ್ರೀನ್ ಟೀ ಇದೆ, ಗ್ರೀನ್ ಟೀ ಕುಡಿದ್ಬಿಟ್ಟು
ವರ್ಕೌಟ್ಗೆ ಹೋಗೋಣ. ಮೀನ್ ವೈಲ್ ಅಲ್ಲಿ ಪ್ಯಾಕ್ ಮೈ ವರ್ಕೌಟ್ ಬ್ಯಾಗ್. ಸೊ ವರ್ಕೌಟ್ ಬ್ಯಾಗಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಅಂಥದ್ದೇನು ಫ್ಯಾನ್ಸಿ ಇರಲ್ಲ, ವೆರಿ ಸಿಂಪಲ್ ಆರ್ಡಿನರಿ ವರ್ಕೌಟ್ ಸ್ಟಫ್. ತುಂಬ ಜಾಸ್ತಿ ತಿಂದ್ಬಿಟ್ಟೆ, ಸೊ ದಟ್ ಅದಕ್ಕೆ ನಿದ್ದೆ ಬಂದಿದೆ. ನಾನು ಯೂಶ್ವಲಿ ಮಧ್ಯಾಹ್ನದ ಮಲಗಲ್ಲ, ಎಷ್ಟು ಟ್ರೈ ಮಾಡಿದ್ರು ನಿದ್ದೆ ಬರಲ್ಲ. ಬಟ್ ಇವತ್ತೇನೋ ಸಿಕ್ಕಾಬಡೆ ನಿದ್ದೆ ಬಂತು. ಹೋಗಿ ಮಲಗಿದ ತಕ್ಷಣ ನಿದ್ದೆ ಬಂದ್ಬಿಟ್ಟಿತ್ತು. ಎಸ್, ಸೊ ನಾಳೆಯಿಂದ ಅವೆಲ್ಲ ಕಟ್. ಇದು ನನ್ನ ವರ್ಕೌಟ್ ಬ್ಯಾಗ್. ಸೊ ಈ ಬ್ಯಾಗ್ನ ನಾನು ಐ ಥಿಂಕ್ ಮಿಂತ್ರಾನಲ್ಲೆಲ್ಲ ಆರ್ಡರ್ ಮಾಡಿದೆ ಅನ್ಸುತ್ತೆ. ಇಟ್ ವಾಸ್ ವೆರಿ ಚೀಪ್. ಗೊತ್ತಿಲ್ಲ ಎಷ್ಟು, 1-1.5 ಸಾವಿರ ಇರಬೇಕು. ಸೊ ಇದೊಂದು ಇದಿರುತ್ತೆ, ವರ್ಕೌಟ್ ಡೈರಿ ಇರುತ್ತೆ. ಸೊ ಪ್ರತಿದಿನ ಮಾಡೋದು ಏನೇನು ಅಂತ ಟ್ರ್ಯಾಕ್ ಮಾಡೋದಕ್ಕೆ. ಆ್ಯಂಡ್ ಮೇಲ್ಗಡೆ ಇಲ್ಲಿ ನನ್ನ ವೆಯ್ಟ್ ಇರುತ್ತೆ, ಡೇಟ್ ಇರುತ್ತೆ, ಮತ್ತು ಇವತ್ತು ಏನು ವರ್ಕೌಟ್ ಅಂತ ಇರುತ್ತೆ, ಮತ್ತು ಎಷ್ಟು ವೇರಿಯೇಷನ್ಸು, ಎಷ್ಟು ರೆಪಿಟೇಷನ್ಸು, ಎಷ್ಟು ವೆಯ್ಟ್ಸ್ ಅನ್ನೋದು ಇರುತ್ತೆ. ಸೊ ಯಾ ಐ ಆಮ್ ಅ ಗುಡ್ ಗರ್ಲ್. ಸೊ ನಮ್ಮ ಟ್ರೈನರ್ ರೂಢಿ ಮಾಡಿಸಿರೋದು ಇದು ಪವಿ. ಆ್ಯಂಡ್ ಅದು ಬಿಟ್ಟರೆ ಐ ಸ್ವೆಟ್ ಅ ಲಾಟ್. ತುಂಬ ಜನ ನ್ಯಾಪ್ಕಿನ್ ಕ್ಯಾರಿ ಮಾಡಲ್ಲ, ಆ್ಯಂಡ್ ದಟ್ಸ್ ವೆರಿ ಸರ್ಪ್ರೈಸಿಂಗ್ ಫಾರ್ ಮೀ. ಬಟ್ ನಾನು ನ್ಯಾಪ್ಕಿನ್ ಕ್ಯಾರಿ ಮಾಡಲೇಬೇಕು. ಆ್ಯಂಡ್ ಇಲ್ಲೊಂದು ಕಂಪಾರ್ಟ್ಮೆಂಟ್ ಇದೆ ಕೆಳಗಡೆ. ಇದು ನನ್ನ ವರ್ಕೌಟ್ ಶೂಸ್ಗೆ. ಸೊ ಇದರೊಳಗೆ ಶೂಸ್ ಮತ್ತೆ ಸಾಕ್ಸ್ ಇದೆ. ಆ್ಯಂಡ್ ನೀರು, ನಾನು ಬಿಸಿ ನೀರು ಕುಡಿಯೋದು, ಅಂದರೆ ಬಿಸಿ ನೀರು ಅಂದರೆ ಬಿಸಿ ನೀರಲ್ಲ, ಬೆಚ್ಚಗಿರೋ ನೀರು ಕುಡಿಯೋದು. ಯೂಶಲಿ ಯಾವಾಗಲೂ ಬಾಯ್ಲ್ಡ್ ವಾಟರೇ ಕುಡಿಯೋದು. ಸೊ ಯಾ, ಅದೇ ಒಂದು ಮಣ ಭಾರ ಇದೆ. ಆ್ಯಂಡ್ ಹೆಡ್ಫೋನ್ಸ್, ಯೂಶಲಿ ನಾನು ಟ್ರೈನರ್ ಜೊತೆ ಮಾತಾಡ್ಕೊಂಡು ವರ್ಕೌಟ್ ಮಾಡೋದು. ಬಟ್ ತುಂಬ ರೇರ್ ಕೇಸಸ್, ತುಂಬ ಜನ ಇದ್ದಾಗ ಮಾತ್ರ ನಾನು ಹೆಡ್ಫೋನ್ಸ್ ಹಾಕೋತೀನಿ. ಇಲ್ಲಾಂದ್ರೆ ಯು ವೋಂಟ್ ಸಿ ಮಿ ವರ್ಕಿಂಗ್ ಔಟ್ ವಿತ್ ಹೆಡ್ಫೋನ್ಸ್. ನಮ್ದು ನಾರ್ಮಲ್ ಜಿಮ್ ಅಲ್ಲ, ಆ ಜಿಮ್ ಇಸ್ ಕಂಪ್ಲೀಟ್ಲಿ ಫಾರ್ ಪರ್ಸನಲ್ ಟ್ರೈನಿಂಗ್ ಓನ್ಲಿ. ಸೊ ಇಟ್ಸ್ ನಾಟ್ ಲೈಕ್ ಅ ರೆಗ್ಯುಲರ್ ಜಿಮ್. ಸೊ ಹಾಗಾಗಿ ಇದ್ರದ್ದು ಅವಶ್ಯಕತೆ ಅಷ್ಟಿರೋದಿಲ್ಲ. ಬನ್ನಿ ಹೋಗೋಣ. ಹೋಗೋಕ್ಕೂ ಮುಂಚೆ ಐ ವಿಲ್ ಗ್ರೀನ್ ಟೀ ಕುಡಿದು ಹೊರಡೋಣ. ಸೊ ಮನೆಯಿಂದ ಜಿಮ್ ಬಂದು ಕೇವಲ 6 to 7 minutes ದೂರ ಕಾರ್ ಹೋದ್ರೆ, and I enjoy the drive. It has best traffic and I'm sarcastic by the way. ವರ್ಕೌಟ್ ಮುಗಿಸಿ ಮನೆಗೆ ಬಂದಾಯ್ತು. ಐ ಹ್ಯಾವ್ ಟು ಕ್ವಿಕ್ಲಿ ಟೇಕ್ ಅ ಶಾರ್. ನಾನು ಆಕ್ಚುಲಿ ವರ್ಕೌಟ್ ಮುಗಿಸ್ಕೊಂಬಂದು ಸ್ನಾನ ಮಾಡ್ತೀನಿ. ಅಂಡ್ ಶೂಟಿಂಗ್ ಮುಗಿಸಿ ಬಂದು ಕೂಡ ಸ್ನಾನ ಮಾಡ್ತೀನಿ, ಸಿನ್ಸ್ ಐ ವಿಲ್ ಫೀಲ್ ಫ್ರೆಶ್ ಅಂಡ್ ಒಳ್ಳೆ ನಿದ್ದೆ ಬರುತ್ತೆ ಅಂತ. ಅಂಡ್ ಎಸ್, ಈಗ ಒಂದ್ ಸ್ಕೂಪ್ ಪ್ರೋಟೀನ್ ತಗೋಬೇಕು, ಆಕ್ಚುಲಿ ವೇ ಪ್ರೋಟೀನು, ನಮ್ಮ ಟ್ರೈನರ್ ಹೇಳಿರೋ ಪ್ರಕಾರ. ಅಂಡ್ ಡಿನ್ನರ್ಗೆ ಫಿಟ್ ಅಂಡ್ ಫ್ಲೆಕ್ಸ್ ಅವರ ಸೋಯಾ, ಬೀನ್ಸ್, ಕ್ಯಾರೆಟ್, ಬೀಟ್ರೂಟ್, ಕಾಳು, ಸೊಪ್ಪು ಅಂಡ್ ಕ್ಯೂಕಂಬರ್ ಆರಾಮಾಗಿ ತಿಂದು, ಸ್ನಾನ ಮಾಡಿ ತಿಂದು ಒಂದೊಳ್ಳೆ ಸೀರೀಸ್ ನೋಡಿ. ನಾಳೆ ಒಂದು ಬ್ರ್ಯಾಂಡ್ ಶೂಟ್ ಇದೆ. ಸೊ ಬೆಳಗ್ಗೆ ಬೇಗ ಎದ್ದು ರೆಡಿ ಆಗಬೇಕು. ಲೆಟ್ ಮಿ ಟೇಕ್. ಆಮ್ ಐ ಗ್ಲೋಯಿಂಗ್? ಇಸ್ ಮೈ ಸ್ಕಿನ್ ಗ್ಲೋಯಿಂಗ್? ಬಟ್ ಬೇಜಾನ್ ಟ್ಯಾನ್ ಆಗಿದ್ದೀನಿ ಆಕ್ಚುಲಿ, ಸಿನ್ಸ್ ಐ ವಾಸ್ ಟ್ರಾವೆಲಿಂಗ್ ಕಂಟಿನ್ಯೂಸ್ ಆಗಿ. ಅಂಡ್ ಫುಲ್ ಮುಖ ಎಲ್ಲ ಬೇಜಾನ್ ಪಿಗ್ಮೆಂಟೇಷನ್ ಆಗಿತ್ತು, ಸನ್ಬರ್ನ್ಸ್ ಆಗಿತ್ತು, ಎಲ್ಲ ಆಗಿತ್ತು. ಸೊ ನಾನು ಯಾವುದು ಡಿಟೈನ್ ಮಾಡಿಸ್ಕೊಂಡಿಲ್ಲ, ಇನ್ನು ಆಕ್ಚುಲಾಗಿ ಮಾಡಿಸ್ಕೋಬೇಕು, ಟೈಮ್ ಇಲ್ಲ. ಸೊ ಎಸ್, ಡಿಟೈನ್ ಮಾಡಿಸ್ಕೋಬೇಕು. ಬಟ್ ಸ್ಟಿಲ್ ಒಂದು 3-4 ಡೇಸಿಂದ ವರ್ಕೌಟ್ ಶುರು ಮಾಡಿರೋದ್ರಿಂದ ಮತ್ತೆ ನೀರು ಚೆನ್ನಾಗಿ ಕುಡಿತಾ ಇರೋದ್ರಿಂದ ಸ್ವಲ್ಪ ಸ್ಕಿನ್ ಇಟ್ಸ್ ಕಮಿಂಗ್ ಬ್ಯಾಕ್ ಟು ನಾರ್ಮಲ್. ಆಕ್ನಿ ಎಲ್ಲ ಕಮ್ಮಿ ಆಗಿದೆ ಅಂಡ್ ಸ್ವಲ್ಪ ಗ್ಲೋ ಆಗ್ತಾ ಇದೆ.
ಬಟ್ ಅಗೇನ್ ಶೂಟ್ ಶುರು ಆದಮೇಲೆ ಔಟ್ಡೋರ್ ಶೂಟ್ ಇದ್ರೆ ಫುಲ್ಲು ಟ್ಯಾನ್ ಆಗ್ತೀನಿ. ಓ ಟಿಂಪಲ್ ಬರುತ್ತಾ? ಓಕೆ, ದಿಸ್ ಸೈಡ್ ಆಫ್ ನಮ್ರತಾ ತುಂಬಾ ಜನ ಆಕ್ಚುಲ್ ಆಗಿ ಮಿಸ್ ಮಾಡ್ಕೊಂಡಿದ್ರು ಅಂಡ್ ನಾನು ಕೂಡ ಮಿಸ್ ಮಾಡ್ಕೊಂಡಿದ್ದೆ. ಐ ವಾಸ್ completely stressed out for 2.5 months due to a lot of reasons, and probably ಮುಂದೆ ಯಾವತ್ತಾದ್ರೂ ಅದ್ರ ಬಗ್ಗೆ ಮಾತಾಡ್ತೀನಿ when I'm comfortable and I'm ready, and right now I'm working on myself, drinking lots and lots of water from 3-4 ದಿನದಿಂದ ತುಂಬಾ ಡಿಹೈಡ್ರೇಟ್ ಆಗಿತ್ತು ಅಂತ ನನಗನ್ನಿಸ್ತು. ಸೊ ಹಾಗಾಗಿ ತುಂಬ ನೀರು ಕುಡಿತಾ ಇದ್ದೀನಿ, ಆಲ್ಮೋಸ್ಟ್ 3 ಲೀಟರ್ಸ್ ಕುಡಿತಾ ಇದ್ದೀನಿ ಅಂತ.